ಸರಬರಾಜು ಆಗ್ತಾ ಇಲ್ಲ, ಕಾಮಗಾರಿ ಕೊಟ್ಟಿಲ್ಲ, ನಿಂತಿದೆ. ಹಾಗಾಗಿ ಈ ಥರದ ಕಾರ್ಯಕ್ರಮಗಳನ್ನು ಹಾಕೊಂಡು ಸಮರ್ಪಕವಾಗಿ ಎಲ್ಲ ತುಮಕೂರು ಜಿಲ್ಲೆಯ ಕೆರೆ ಕಟ್ಟೆಗಳು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರು ಇದು ಅರ್ಥ ಮಾಡ್ಕೋಬೇಕಾಗಿರೋದು. ನೀರನ್ನ ಕೊಡ್ತೀವಿ ಅಂತ ಸುಳ್ಳು ಹೇಳಬೇಡಿ. ಇದು ಬಹಳ ಪ್ರಮುಖವಾಗಿ ಆಗ್ಬೇಕಾಗಿರೋದು. ಹಿಂದೆನೇ ಆಗ್ಬೇಕಾಗಿತ್ತು, ಇವಾಗ ಪರವಾಗಿಲ್ಲ. ನಮ್ಮ ಒಟ್ಟಾರೆ ಏನು ಅಂತ ಅಂದ್ರೆ ಎಲ್ಲ ಜನಗಳಿಗೂ, ಎಲ್ಲ ಪ್ರದೇಶಕ್ಕೂ ಕೂಡ, ಕರ್ನಾಟಕದ ಎಲ್ಲ ಜನಗಳಿಗೂ ಕೂಡ ಕುಡಿಯುವ ನೀರು, ಕೃಷಿಗೆ, ಕೈಗಾರಿಕೆಗೆ ಅಗತ್ಯವಾಗಿರ್ತಕ್ಕಂಥ ನೀರನ್ನ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಇತ್ತು ಅದನ್ನ ನಾಲೆಯ ಮುಖಾಂತರ ನೀರನ್ನು ಎರಡನೇದಾಗಿ ಈ ಜಿಲ್ಲಾಡಳಿತಕ್ಕೆ ನಾವು ಹೇಳಿದ್ವಿ, ಇವತ್ತು ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ಹಣವನ್ನು ರೈತರ ಭೂಮಿಯನ್ನ ಇವತ್ತು ಅವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಜಿಲ್ಲಾಡಳಿತ ಕಾಮಗಾರಿ ಸತ್ಯವನ್ನು ಅಧಿಕೃತವಾಗಿ ಬಹಿರಂಗಪಡಿಸಬೇಕು. ಅಧಿಕೃತವಾಗಿ ಬಹಿರಂಗಪಡಿಸುವಂತ ಸತ್ಯ ಏನಿದೆ ಅದನ್ನು ಅಧಿಕೃತವಾಗಿ ಸರ್ಕಾರದ ವಕ್ತಾರರು ಕಿಲೋಮೀಟರ್ ಮಧ್ಯ ಮಾತನಾಡಿ ಈ ಬಗ್ಗೆ ಏನೇನು ಗೊಂದಲಗಳಿದ್ದಾವೆ ಅದರ ಜೊತೆಗೆ ಕನ್ನಡ ಸಮುದಾಯಗಳಿದ್ದಾರೆ, ರೈತರಿದ್ದಾರೆ, ನೀರಿನ ಹಂಚಿಕೆಗೆ ಧಕ್ಕೆ ಆಗ್ತದೆ. ಇದೊಂದು ಅವೈಜ್ಞಾನಿಕ ಕಾರ್ಯಕ್ರಮ. ಇದನ್ನು ನಿಲ್ಲಿಸಿ ಅಂತ ಹೇಳಿ ಕಳೆದ 8 ತಿಂಗಳಿಂದ ನಿರಂತರವಾಗಿ ರೈತ ಸಂಘಟನೆಗಳು ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತಾ ಬಂದಿದ್ದರೂ ಸಹ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತೇ ಪ್ರಯುಕ್ತವಾಗಿ ಈಗ ಪ್ರಸಕ್ತ 9ನೇ ತಾರೀಕು ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು ಮತ್ತು ಆಡಳಿತ ಮತ್ತು ವಿರೋಧ ಪಕ್ಷದ ಶಾಸನಸಭಾ ಸದಸ್ಯರು ನಮ್ಮ ಪಾಲಿನ ನೀರಿಗೆ ಧಕ್ಕೆ ಆಗ್ತಕ್ಕಂಥ, ನಮ್ಮ ಹಂಚಿಕೆಗೆ ಧಕ್ಕೆಯನ್ನು ತಂದಿರ್ತಕ್ಕಂಥ ಅವೈಜ್ಞಾನಿಕ ಲಿಂಕ್ ಕ್ಯಾನಲ್ ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಅದರ ಜೊತೆಗೆ ನಮಗೆ ಹಂಚಿಕೆ ಆಗಿರ್ತಕ್ಕಂಥ 24.5 TMC ನೀರಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ನಮಗೆ ಖಚಿತ ಮಾಡಬೇಕು ಒತ್ತಾಯವನ್ನು ಇಟ್ಕೊಂಡು ಇವತ್ತು ಸಂಯುಕ್ತ ಹೋರಾಟದಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಸಂಘಟನೆ ನಾವೆಲ್ಲ ಸೇರಿ ಇವತ್ತು ಒಂದು ದಿನದ ಒಂದು ಕಪ್ಪು ಬಟ್ಟೆ ಧರಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಮೂಲಕ ನಾವು ಈ ಜಿಲ್ಲೆಯ ಸಂಸತ್ ಸದಸ್ಯರು, ಶಾಸಕರು ಮತ್ತು ಸಚಿವರಲ್ಲಿ ಒತ್ತಾಯ ಮಾಡ್ತೀವಿ. 9ನೇ ತಾರೀಕಿಂದ 23ನೇ ತಾರೀಕಿನವರೆಗೆ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ನೀವು ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಈ ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಒಂದು ವೇಳೆ ತಾವು ಈ ನಿಟ್ಟಿನಲ್ಲಿ ಮಾತಾಡದೇ ಇದ್ದರೆ, ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಾಳೆ ನೀವು ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ನಾಳೆ ನಿಮ್ಮ ಮನೆ ಮುಂದೆ ಬಂದು ನಾವು ದಂಧೆ ಮಾಡಬೇಕಾಗುತ್ತೆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ತಾವೆಲ್ಲ ಒತ್ತಾಯ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಅಖಿಲ ಭಾರತ ರೈತ ಸಂಘಟನೆ ಮುಖ್ಯವಾಗಿ ನೀರು ರಾಷ್ಟ್ರೀಯ ಸಂಪತ್ತು, ಅದು ಇಡೀ ದೇಶದ ಎಲ್ಲರಿಗೂ ಸಿಗುವುದು. ಯಾವುದೋ ಒಂದು ಭಾಗದ ಜನ ನಮ್ಮದೇ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜ. ಹಾಗಾಗಿ ನಮಗೆ ಮಾಗಡಿಗೋ ಮತ್ತೊಂದು ಕಡೆಗೋ ನೀರನ್ನು ತಗೊಂಡು ಹೋಗೋದ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಮಸ್ಯೆ ಬರ್ತಾ ಇರೋದು ನೀರಿನ ಲಭ್ಯತೆ ಎಷ್ಟಿದೆ ಮತ್ತು ಈಗಾಗಲೇ ಹಂಚಿಕೆ ಆಗಿರುವಂಥ ನೀರಿನ ಮೇಲೆ ಜನ ಹೇಗೆ ಅವಲಂಬಿತರಾಗಿದೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡದೆ ನೋಡೋದೇನೆ ಏಕಾಏಕಿ ಲಿಂಕ್ ಕೆನಾಲ್ನ ತೆಗೆದಿರೋದು ಬಗ್ಗೆ ನಮಗೆ ವಿರೋಧ ಇದೆ. ಯಾಕಂದರೆ 24.5 TMCಯನ್ನು ತುಮಕೂರು ಶಾಖಾ ನಾಲೆಗೆ ಹಂಚಿಕೆ ಆಗಿದೆ. ಇದು ಇಷ್ಟು ನೀರು ಕೂಡ ಇದುವರೆಗೂ ಬರ್ತಾ ಇಲ್ಲ ಅನ್ನೋದು ಒಂದು.
ಜೊತೆಗೆ ಈ ನೀರಿನ ಮೇಲೆ ಇಲ್ಲಿ ತೋಟಗಳು ನಿಂತಿವೆ, ತೆಂಗು, ಅಡಿಕೆ, ಬಾಳೆ, ಮತ್ತೊಂದು ಎಲ್ಲ ರೈತರು ತಮ್ಮ ಬದುಕನ್ನ ಈ ನೀರಿನ ಮೇಲೆ ಕಟ್ಕೊಂಡಿದ್ದಾರೆ. ಈಗ ಪೂರ್ಣ ಪ್ರಮಾಣದಲ್ಲಿ ಇರೋ ನೀರಿನಲ್ಲಿ ಇನ್ನೊಂದು ಕಡೆಗೆ ನೀರನ್ನ ಹಂಚಿಕೆ ಮಾಡ್ತೀವಿ ಅಂತಂದಾಗ ತುಮಕೂರಿನ ಭಾಗಕ್ಕೆ ನೀರು ಕಡಿಮೆ ಆಗದು ಖಂಡಿತ ಅನ್ನೋದು ಎಲ್ಲರ ಅಭಿಪ್ರಾಯ. ಹಾಗಾಗ್ಬಿಟ್ಟು ನಮ್ಗೆ ಇದ್ರ ಬಗ್ಗೆ ವಿರೋಧ ಇದೆ. ಎರಡನೇದಾಗಿ ಮಾಗಡಿ ರೈತರಿಗೆ, ಜನಗಳಿಗೆ ನಿಜವಾಗ್ಲೂ ಕೂಡ ಉಪಯೋಗ ಆಗೋ ರೀತಿಯಲ್ಲಿ ಈ ಕಾಮಗಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಯಾಕೆಂದ್ರೆ ಕಾಮಗಾರಿ ನಡಿಬೇಕು ಅಂತಂದ್ರೆ ನೀರಿನ ಲಭ್ಯತೆ ನೋಡಿಲ್ಲ. ಹಾಗೆ ಯಾಕೆ ಇಲ್ಲಿಂದ ತಗೊಂಡ ಹೋಗ್ಬೇಕು ಅನ್ನೋ ಆಟಕ್ಕೆ ನಿಂತಿದೆ ಸರ್ಕಾರ. ಯಾಕೆ ಮುಖ್ಯ ನಾಲೆಯಿಂದನೇ ತಗೊಂಡು ಹೋಗ್ತಾ ಇಲ್ಲ, ಅಲ್ಲಿಂದನೇ ಹಂಚಿಕೆ ಮಾಡ್ಕೊಂಡು ತಗೊಂಡು ಹೋಗ್ಬೋದಾಗಿತ್ತಲ್ಲ. ಅಲ್ಲಿ ನಮ್ಗೆ ಅನುಮಾನ ಇರೋದು, ಇತ್ತೀಚೆಗೆ ಏನು ಈ ಮಾಗಡಿ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಎಕರೆ ರೈತರ ಜಮೀನನ್ನು ಕಸ್ಕೊಂಡಿದ್ದಾರೆ. ಅಲ್ಲಿಗೆ ನೀರನ್ನ ಹರಿಸೋದಕ್ಕೆ ಇದು ಒಂದು ನೆಪ ಅನ್ನೋದು ನಮ್ಮೆಲ್ಲರ ಅನುಮಾನ ಇದೆ. ಎತ್ತಿನ ಹೊಳೆ ಯೋಜನೆಯಲ್ಲೂ ಕೂಡ ನಾವು ಅಂತರ್ಸ್ಥಳಿಗೆ ನೀರಿನ ಅಲಾಟ್ಮೆಂಟ್ ನೋಡ್ತಾ ಇದೀವಿ. ಅಂದ್ರೆ ಈ ಎತ್ತಿನಲ್ಲಿ ಇವರು ಕೈಗಾರಿಕೋದ್ಯಮಿಗಳನ್ನ, ಕಾರ್ಪೊರೇಟ್ ಕಂಪನಿಗಳನ್ನ ಉದ್ಧಾರ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈ ರೈತರ ಜೀವನವನ್ನ, ರೈತರ ಬದುಕನ್ನ ಅಡಕತ್ತರಿಗೆ ಸಿಕ್ಕಾಕಿಸ್ತಾ ಇದ್ದಾರೆ. ಇದನ್ನ ವಿರೋಧಿಸ್ತಾ ಇದೀವಿ. ಆ ಕಾರಣಕ್ಕೆ ಏನು ಸಂಯುಕ್ತ ಹೋರಾಟದಿಂದ ಈ ಚಳವಳಿ ನಡೀತಾ ಇದೆ. ಇದು ಮಾಗಡಿ ಜನ ರೈತರ ವಿರೋಧ ಅಲ್ಲ. ನಾವು ಮಾಗಡಿ ರೈತರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಲ್ಲಿ ಈ ಕೆರೆ ನೀರನ್ನ ತುಂಬಿಸೋದಕ್ಕೆ. ಆದ್ರೆ ಈ ಒಂದು ತುಮಕೂರಿನ ಭಾಗದಿಂದ ತಗೊಂಡೋದಂತ ಈ ಲಿಂಕ್ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿನ ನಿಲ್ಲಿಸ್ಬಿಡ್ಬೇಕು. ನೇರವಾಗಿ ಬೇಕಿದ್ರೆ ತಗೊಂಡೋಗಿ, ಹೆಚ್ಚಿಗೆ ತಗೊಂಡೋಗಿ, ನಮಗೇನು ಚಿಂತೆ ಇಲ್ಲ. ತುಮಕೂರಿಗೆ ಏನು ನೀರಿನ ಹಂಚಿಕೆ ಆಗಿದೆ ಅದನ್ನ ಖಾತ್ರಿಪಡಿಸಬೇಕು, ಅದನ್ನ ಖಚಿತಪಡಿಸಬೇಕು. ಎರಡನೇದು ದೊಡ್ಡ ದುರಂತ ಅಂತಂದ್ರೆ ಇದೊಂದು ರೈತರ ಹೋರಾಟವಾಗಿ ನೋಡಬೇಕಾಗಿರೋದು ಬದಲು ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಮತ ರಾಜಕೀಯಕ್ಕೋಸ್ಕರ ಒಂದು ಜನನ ಎತ್ತುಕಟ್ತಾ ಇರೋದು ನಿಜಕ್ಕೂ ಬಹಳ ದೊಡ್ಡ ದುರಂತ. ಇದನ್ನ ಇವರ ಸಚಿವರುಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಇವರು ಅಲ್ಲೇನೆ ಒತ್ತಡ ತಂದು ವಿಧಾನಸಭೆಯಲ್ಲಿ ಒಂದು ಇಶ್ಯೂನ ಮಾಡಬಹುದಾಗಿತ್ತು. ಆದ್ರೆ ಅದನ್ನು ಮಾಡ್ತಾ ಇಲ್ಲ. ಹಾಗಾದ್ರೆ ಯಾಕೆ ಬರೀ ತುಮಕೂರಲ್ಲಿ ನಡೀತಾ ಇದೆ ಚಳುವಳಿ? ಅದಕ್ಕೆ ಈ ಮತ ರಾಜಕೀಯಗಳನ್ನೆಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ತುಮಕೂರಿನ ರೈತರು, ನಾಗರಿಕರ ಪರವಾಗಿ ಹೋರಾಟ ಮಾಡಬೇಕು. ಲಿಂಕ್ ಕೆನಾಲ್ ಕಾಮಗಾರಿನ ನಿಲ್ಲಿಸಿ, ಯೋಜನೆಯನ್ನ ನಿಲ್ಲಿಸಬೇಕು. ಮತ್ತೆ ನಮಗೆ ಬರಬೇಕಾದ ನೀರನ್ನು ಖಚಿತಪಡಿಸಬೇಕು ಅನ್ನೋ ಹೋರಾಟ ಏನ್ ನಡೀತಾ ಇದೆ. ಇದಕ್ಕೆ AKKM ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ, ನಿಂತ್ಕೊಳ್ಳುತ್ತೆ. ಹೋರಾಟ ಕೊನೆವರೆಗೂ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.